ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಅಕ್ಷಯ ತೃತೀಯ ಯಾವ ದಿನಾಂಕದಂದು ಬಂದಿದೆ, ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ, ಹಾಗೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು, ಅದರ ಜೊತೆಗೆ ಇವತ್ತಿನ ದಿವಸ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಕ್ಷಯ ತೃತೀಯ ಅನ್ನೋದು ಬಹಳ ವಿಶೇಷವಾದಂತಹ ದಿನ. ಈ ದಿನದಂದು ನೀವು ಯಾವುದೇ ಒಂದು ಹೊಸ ಕೆಲಸನ ಆರಂಭ ಮಾಡಿದ್ರೂ ಕೂಡ ಅದು ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇವತ್ತಿನ ದಿವಸ ನೀವು ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೂಡ ಖರೀದಿ ಮಾಡೋದ್ರಿಂದ ಇದು ನಿಮಗೆ ಶಾಶ್ವತವಾಗಿ ಕೊನೆಯವರೆಗೂ ಇರುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋದು ಕೂಡ ಪ್ರತೀತಿ ಇದೆ. ಹಾಗಾದರೆ ಈ ವರ್ಷ ಅಕ್ಷಯ ತೃತೀಯ ಯಾವ ದಿನಾಂಕದಂದು ಬಂದಿದೆ, ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಚಿನ್ನವನ್ನು ನಾವು ಖರೀದಿ ಮಾಡಬೇಕು ಅಂತ ಹೇಳೋದಾದರೆ, ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಅಂತ ಏನು ಹೇಳ್ತೀವಿ ಅದು ಈ ವರ್ಷ ಅಂದರೆ 2025ನೇ ಇಸವಿ ಏಪ್ರಿಲ್ 30ನೇ ತಾರೀಕು ದಿನಾಂಕದಂದು ಬಂದಿದೆ. ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ಇವಾಗ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯದ ತೃತೀಯ ತಿಥಿ ಏಪ್ರಿಲ್ 29ನೇ ತಾರೀಕು 5:31 ಆರಂಭವಾಗಿ ಅಕ್ಷಯ ತೃತೀಯದ ತೃತೀಯ ತಿಥಿ 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕು 2:12 ಅಂತ್ಯವಾಗುತ್ತದೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಅಕ್ಷಯ ತೃತೀಯದ ತೃತೀಯ ತಿಥಿ ಏನಿದೆ ಅದು 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕು ಹೆಚ್ಚಾಗಿ ಇರೋದ್ರಿಂದ, ಜೊತೆಗೆ ಸೂರ್ಯ ಉದಯ ಆಗುವಂತಹ ಕಾಲ ಅಥವಾ ತಿಥಿ ಏನಿದೆ ಅದು ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿನ ಇರೋದ್ರಿಂದ ನಾವು ಅಕ್ಷಯ ತೃತೀಯನ ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿನವೇ ಆಚರಣೆಯನ್ನು ಮಾಡಬೇಕಾಗತ್ತೆ. ಇದರ ಜೊತೆಗೆ ಲಕ್ಷ್ಮೀ ಪೂಜೆ ಹಾಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:59 ಆರಂಭವಾಗಿ ಮಧ್ಯಾಹ್ನ 12:17 ತುಂಬ ಒಳ್ಳೆ ಮುಹೂರ್ತ ಇದೆ. ಈ ಸಮಯದಲ್ಲಿ ಕೂಡ ನೀವು ಲಕ್ಷ್ಮೀ ಕುಬೇರ ಪೂಜೆ ಹಾಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಇದರ ಜೊತೆಗೆ ಈ ದಿನದಂದು ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡ್ಬೋದು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 2 ದಿನ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಆ ಟೈಮಿಂಗ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಕ್ಷಯ ತೃತೀಯದ ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 29ನೇ ತಾರೀಕಿಂದ ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿನದವರೆಗೂ ಇರೋದ್ರಿಂದ 2 ದಿನದಲ್ಲೂ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಇನ್ನು ಚಿನ್ನವನ್ನು 29ನೇ ತಾರೀಕು ಖರೀದಿ ಮಾಡೋರು ಸಾಯಂಕಾಲ 5:31 ಬೆಳಗಿನ ಜಾವ ಅಂದರೆ ಏಪ್ರಿಲ್ 30ನೇ ತಾರೀಕು ಬೆಳಗಿನ ಜಾವ 5:59 ಕೂಡ ಶುಭ ಮುಹೂರ್ತ ಇರುತ್ತೆ. ಅದರಲ್ಲಿ ಇನ್ನೂ ಶುಭ ಮುಹೂರ್ತ ಅಂತ ಹೇಳಿದ್ರೆ ಈವ್ನಿಂಗ್ ಮುಹೂರ್ತ 8 ಗಂಟೆಯಿಂದ 9:26 ತೊಗೊಳ್ಬೋದು. ಇದನ್ನು ನಾವು ಲಾಭ ತಂದುಕೊಡೋ ಅಂಥ ಮುಹೂರ್ತ ಅಂತ ಕೂಡ ಕರಿತೀವಿ. ಇನ್ನು ಮತ್ತೊಂದು ಮುಹೂರ್ತ ಅಂದರೆ ನೈಟ್ ಮುಹೂರ್ತ, ಶುಭ ಅಮೃತಚರ ಅಂತ ಕರೀತಾರೆ. ಇದು 10:51 ರಾತ್ರಿ ಸ್ಟಾರ್ಟ್ ಆಗಿ ಬೆಳಗಿನ ಜಾವ 3:08 ಅಂತ್ಯವಾಗುತ್ತೆ. ಈ ಶುಭ ಮುಹೂರ್ತದಲ್ಲಿ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಹಾಗೆ ಏನು ಅಂತ ಹೇಳಿದ್ರೆ ಈ ಅರ್ಲಿ ಮಾರ್ನಿಂಗಲ್ಲಿ ಯಾವ ಗೋಲ್ಡ್ ಶಾಪ್ ಕೂಡ ತೆಗ್ದಿರೋದಿಲ್ಲ. ತೆಗ್ದಿದ್ರೂ ಕೂಡ ತೊಗೊಂಡ್ರೆ ಅದು ತುಂಬಾ ಒಳ್ಳೆಯದು. ಈಗ ನಾನು ಹೇಳಿದ್ದು ಏಪ್ರಿಲ್ 29ನೇ ತಾರೀಕು. ಇನ್ನು ಏಪ್ರಿಲ್ 30ನೇ ತಾರೀಕು ಚಿನ್ನವನ್ನು ಖರೀದಿ ಮಾಡೋರು ಈ ಶುಭ ಮುಹೂರ್ತದಲ್ಲಿ ತೊಗೊಳ್ಬೋದು. ಏಪ್ರಿಲ್ 30ನೇ ತಾರೀಕು ಬುಧವಾರದ ದಿವಸ ಬೆಳಗಿನ ಜಾವ 5:59 ಮಧ್ಯಾಹ್ನ 2:12 ಕೂಡ ಟೈಮಿಂಗ್ಸ್ ಇರುತ್ತೆ. ಈ ಸಮಯದಲ್ಲಿ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಇಷ್ಟು ಟೈಮಲ್ಲಿ ಇನ್ನೂ ಶುಭ ಮುಹೂರ್ತ ಅಂತ ಹೇಳಿದ್ರೆ ಮಾರ್ನಿಂಗ್ ಮುಹೂರ್ತ ಅಂತ ಇದೆ. ಅದು ಕೂಡ ಶುಭವನ್ನು ತಂದ್ಕೊಡೋ ಅಂಥದ್ದು. ಬೆಳಗಿನ ಸಮಯ 10:43 ಮಧ್ಯಾಹ್ನ 12:17
ಹಾಗೆ ಇನ್ನೊಂದು ಶುಭ ಮುಹೂರ್ತ ಅಂತ ಹೇಳಿದ್ರೆ ಲಾಭ ತಂದುಕೊಡೋ ಅಂಥದ್ದು 5:59 ಅಂದರೆ ಬೆಳಗಿನ ಜಾವ 5:59 9 ಗಂಟೆ 8 ನಿಮಿಷದವರೆಗೂ ಕೂಡ ತುಂಬ ಶುಭ ಮುಹೂರ್ತ ಇರುತ್ತೆ. ಈ ಶುಭ ಮುಹೂರ್ತದಲ್ಲಿ ಕೂಡ ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಹಾಗೆ ಚಿನ್ನವನ್ನಲ್ಲದೆ ನೀವು ಈ ದಿವಸ ಒಂದು ಜಮೀನ ಖರೀದಿ ಮಾಡೋದಾಗಲಿ, ವಾಹನ ಖರೀದಿ ಮಾಡೋದಾಗಲಿ, ಮನೆಯಲ್ಲಿ ಶುಭ ಸಮಾರಂಭಗಳನ್ನ ಮಾಡೋದಾಗಲಿ ಮಾಡಿದ್ರೂ ಕೂಡ ತುಂಬಾ ಯಶಸ್ಸು ತಂದುಕೊಡೋ ಅಂಥ ದಿನ ಇದು. ಈ ದಿನದಲ್ಲಿ ಇಂಥ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಬೋದು. ಹಾಗೆ ಇಷ್ಟು ದುಬಾರಿ ಆಗಿರೋಂಥ ವಸ್ತುಗಳನ್ನೆಲ್ಲ ನಮ್ಮ ಕೈಲಿ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳೋರು ಕೂಡ ಇರ್ತಾರೆ. ಅಂಥವ್ರಿಗೂ ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರೋಂಥ ವಸ್ತುಗಳು ಕೂಡ ಇದೆ. ಅದನ್ನು ನಾನು ಮುಂಬರುವಂಥ ದಿನಗಳಲ್ಲಿ ಯಾವ ವಸ್ತುಗಳನ್ನ ಈ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ತೊಗೊಂಡು ಬರಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ಯಾವತ್ತು, ಯಾವ ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆನ ಮಾಡಬೇಕು, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಚಿನ್ನವನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನಾರು ಇಷ್ಟ ಆಯಿತು ಅಂತ ಹೇಳಿದ್ರೆ ಗೊತ್ತೆಲ್ಲ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್, ಹಾಗೂ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.